ಸ್ನೇಹಿತರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಇದೆ. ನೋಡ್ಬೋದು, RRBಯಲ್ಲಿ ಅಸಿಸ್ಟೆಂಟ್ ಲೋಕೋ ಪೈಲಟನ್ನು ಅಪ್ಲಿಕೇಶನ್ನ ಕರೆದಿದ್ದಾರೆ. ನೋಡ್ಬೋದು, ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ. ಸೆಂಟ್ರಲ್ ಎಂಪ್ಲಾಯ್ಮೆಂಟ್ ನೋಟಿಸ್ CN ನಂಬರ್ 1/2025 ಅಂತ ಇದೆ. ಇದಕ್ಕೆ ಡೇಟ್ ಆಫ್ ಇಂಡಿಕೇಟಿವ್ ನೋಟಿಫಿಕೇಷನ್ ಎಂಪ್ಲಾಯ್ಮೆಂಟ್ ನೋಟಿಸ್ ನೋಡ್ಬೋದು. ಅದೇ ನೋಟಿಸನ್ನು ಅನೌನ್ಸ್ ಆಗಿರೋದು 29/3/2025 ಆಗಿದೆ. ಓಪನಿಂಗ್ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ನೋಡ್ಬೋದು 12/4/2025 ಇದೆ. ಮತ್ತು ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 11/5/2025ಕ್ಕೆ ಕ್ಲೋಸಿಂಗ್ ಡೇಟ್ ಇರುತ್ತೆ. ಮತ್ತು ಏನಾದರೂ ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 13/5/2025 ಇದೆ. ಮತ್ತು ಏನಾದರೂ ಸೆಂಟರ್ಸ್ಗಳನ್ನು ನೋಡ್ಬೋದು. ಅಪ್ಲಿಕೇಶನ್ ಫಾರ್ಮ್ ಆಫ್ ಪೇಮೆಂಟ್ ಮಾಡಿಫಿಕೇಷನ್ ಫೀಸ್ ಪ್ಲೀಸ್ ನೋಟ್ ಡೀಟೇಲ್ ಫೀಲ್ಡ್ ಕ್ರಿಯೇಟಿವ್ ಅಮೌಂಟ್. ಅಂದರೆ ಲಾಸ್ಟ್ ಡೇಟ್ ಫಾರ್ ಮಾಡಿಫಿಕೇಷನ್ ಆಫ್ ವಿಂಡೋ, ಅಂದರೆ ಏನಾದರೂ ಮಾಡಿಫಿಕೇಷನ್ ಮಾಡಲಿಕ್ಕೆ 14/5/2025 ಲಾಸ್ಟ್ ಡೇಟ್ ಇದೆ. ಅಸಿಸ್ಟೆಂಟ್ ಲೋಕೋ ಪೈಲಟ್ ಅನ್ನುವಂಥ ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ದಾರೆ. RRBಯಲ್ಲಿ ಯಾವುದಾದ್ರು ಒಂದು RRBಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ನೋಡ್ಬೋದು ಪೋಸ್ಟ್ ಯಾವುದು ಅಂತ ಹೇಳಿದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಇದೆ. ಲೆವೆಲ್ 2 ಇದೆ ಪೇ ಸ್ಕೇಲು. ಪೋಸ್ಟ್ ನೋಡ್ಬೋದು, ಇನಿಷಿಯಲ್ ಪೇ ಬಂದುಬಿಟ್ಟು 19,900 ಇದೆ. ಸ್ಯಾಲ್ರಿ ಬಂದುಬಿಟ್ಟು ಮೆಡಿಕಲ್ ಸ್ಟ್ಯಾಂಡರ್ಡ್ A1 ಇರಬೇಕು. ಏಜ್ ಆನ್ ದಿಸ್ 1/7/2018 to 30 ಏಜ್ ಇರಬೇಕು. ಮತ್ತು ಟೋಟಲ್ ವೇಕೆನ್ಸಿ ನೋಡ್ಕೋಬೋದು ನೀವು 9,970 ಪೋಸ್ಟ್ಗಳಿದ್ದಾವೆ. ನೋಡಿ, ಸಾಕಷ್ಟು ಪೋಸ್ಟ್ಗಳಿದ್ದಾವೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತ ಇದ್ದಾವೆ, ನೀವು ಓದ್ಕೊಳ್ಳಿ. ಎಲ್ಲವನ್ನು ಓದೋಕೆ ಹೋದರೆ ಆಗೋ ಟೈಮ್ ವೇಸ್ಟ್ ಆಗುತ್ತೆ. ಇಂಪಾರ್ಟೆಂಟ್ ಇರೋದನ್ನು ನಾನು ಹೇಳಿಬಿಡ್ತೀನಿ. ಇದನ್ನು ಒಂದು ಸಲ ಓದ್ಕೊಳ್ಳಿ. ಇದೇ ಥರ RRBಯಲ್ಲಿ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತ ನಿಮ್ಗೆ ಗೊತ್ತಲ್ಲ ಅಂತ ಹೇಳಿದ್ರೆ ನಾನೇ ವಿಡಿಯೋ ಮಾಡಿದ್ದೀನಿ ಯಾವ ಥರ RRBಯಲ್ಲಿ ಹಾಕಬೇಕಂತ ಹಿಂದೆ. ಅದನ್ನು ನೀವು ನೋಡ್ಕೋಬೋದು ಪ್ಲೇ ಲಿಸ್ಟ್ಗೆ ಹೋಗಿ. ಮತ್ತು A1 ನೋಡೋ ಫಿಸಿಕಲ್ ಸ್ಟ್ಯಾಂಡರ್ಡು A1 ಇರಬೇಕು. ಮತ್ತು ವಿಷನ್ ಸ್ಟ್ಯಾಂಡರ್ಡು ಅದೆಲ್ಲ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ನೀವು. ನ್ಯಾಷನಾಲಿಟಿ ಇಂಡಿಯನ್ನು ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. SC/ST ಕ್ಯಾಂಡಿಡೇಟ್ಸ್ಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. OBC ಕ್ಯಾಂಡಿಡೇಟ್ಸ್ಗೆ 3 ಇಯರ್ಸ್ ಇರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಮತ್ತು ಅದರಲ್ಲಿ ಮತ್ತು 3 ಇಯರ್ಸು, 6 ಇಯರ್ಸ್. ಎಕ್ಸ್ ಸರ್ವಿಸ್ ಮ್ಯಾನ್ OBC NCಯಲ್ಲಿದ್ದರೆ 6 ಇಯರ್ಸ್, 8 ಇಯರ್ಸ್ ಈ ಥರ ಎಲ್ಲ ಇದೆ. ನಾನ್ ರಿಸರ್ವ್ಡ್ ಕ್ಯಾಂಡಿಡೇಟ್ಸು 40 ಇಯರ್ಸು, 43 ಇಯರ್ಸು ಎಲ್ಲ ಇದೆ, ನೋಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಏನು ಅಂತ ಹೇಳಿದ್ರೆ ಅನೆಕ್ಸರ್ ಎಲ್ಲಿ ಕೊಟ್ಟಿದ್ದಾರೆ ನೋಡ್ಕೋಬೇಕಾಗತ್ತೆ. ಎಕ್ಸಾಮಿನೇಷನ್ ಫೀ ಬಗ್ಗೆ ಇದೆ, ನೋಡ್ಬೋದು. ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ಕ್ಯಾಟಗರೀಸ್ ಮೆನ್ಷನ್ ಬಿಲೋ ಅಂತ ಇದೆ. ಔಟ್ ಆಫ್ ದಿ ಫೀಸ್ 500, ಅಮೌಂಟ್ ಆಫ್ 400 ಶಾಲ್ ಬಿ ರೀಫಂಡೆಡ್ ಡ್ಯೂಲಿ ಡಿಡಕ್ಟಿಂಗ್ ಬ್ಯಾಂಕ್ ಚಾರ್ಜಸ್ ಆನ್ ದಿ ಅಪಿಯರಿಂಗ್ ಇನ್ ಫಸ್ಟ್ ಸ್ಟೇಜ್ CBT. ಅಂದರೆ ಫಸ್ಟ್ ಸ್ಟೇಜ್ CBTಯಲ್ಲಿ ನೀವು ಅಪಿಯರ್ ಆಗೋ ಟೈಮಲ್ಲಿ ನಿಮಗೆ 500 ಔಟ್ ಆಫ್ 500 ರುಪೀಸಲ್ಲಿ 400 ರೀಫಂಡ್ ಆಗುತ್ತೆ. ಕೆಟಗರಿಯನ್ನು ಹೊರತುಪಡಿಸಿ. ಯಾವ ಕೆಟಗರಿ ಅಂತ ಹೇಳಿದ್ರೆ ಈಗ ಕೊಟ್ಟಿದ್ದಾರೆ. ಫಾರ್ ಕ್ಯಾಂಡಿಡೇಟ್ಸ್ ಹೂ ಬಿಲಾಂಗ್ ಟು SC/ST, ಎಕ್ಸ್ ಸರ್ವಿಸ್ ಮ್ಯಾನ್, ಫೀಮೇಲ್, ಟ್ರಾನ್ಸ್ಜೆಂಡರ್, ಮೆನ್ಷನ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್. ಕಾಷನ್ ಆಫ್ ಕ್ಯಾಂಡಿಡೇಟ್ಸ್ ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ OBC or EWS ಅಂತ ಇದೆ. 250 ಶಾಲ್ ನಾಟ್ ಬಿ ರೀಫಂಡ್ ಡ್ಯೂಲಿ ಡಿಡಕ್ಟಿಂಗ್ ಬ್ಯಾಂಕ್ ಚಾರ್ಜಸ್. ಶಾಲ್ ಬಿ 250 ರೀಫಂಡ್ ಅವರಿಗೆ ರೀಫಂಡ್ ಆಗುತ್ತೆ. ಅಂದರೆ SC/ST ಮತ್ತು ಎಕ್ಸ್ ಸರ್ವಿಸ್ ಮ್ಯಾನು, ಫೀಮೇಲು, ಟ್ರಾನ್ಸ್ಜೆಂಡರು, ಮೈನಾರಿಟೀಸು, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್, EWC ಮತ್ತು EWC ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ OBC. EWCನೇ ಬೇರೆ, OBCನೇ ಬೇರೆ ಅಂತ ಹೇಳಿದ್ದಾರೆ, ನೋಡ್ಕೊಳ್ಳಿ. ಮತ್ತು ನೋಡ್ಬೋದು ಹಾಗೆ ಮೋಡ್ ಆಫ್ ಪೇಮೆಂಟ್ ಕೂಡ ಇದೆ, ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡೋಣ ಏನಿದೆ ಅಂಥೇಳಿ. ರಿಕ್ರೂಟ್ಮೆಂಟ್ ಪ್ರೋಸೆಸ್ ನೋಡಬೇಕು. ಫಸ್ಟ್ ಸ್ಟೇಜು CBT 1 ಅಂತ ನಡೆಸ್ತಾರೆ.
ಆಮೇಲೆ ಸೆಕೆಂಡ್ ಸ್ಟೇಜಲ್ಲಿ CBT 2 ಅಂತ ನಡೆಸ್ತಾರೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಟೆಸ್ಟ್ 2 ಅಂತೇಳಿ. ಕಂಪ್ಯೂಟರ್ ಬೇಸ್ಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ನಡೆಯುತ್ತೆ, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ 5 ಹಂತಗಳಲ್ಲಿ ತಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. CBT 1 ಸೆಲೆಕ್ಷನ್ ಆದ ತಕ್ಷಣ CBT 2ಗೆ ಅವರು ಸೆಲೆಕ್ಷನ್ ಮಾಡುವಂಥದ್ದು ಸೆಕೆಂಡ್ CBT ಅಂತ ನಡೆಸ್ತಾರೆ. ಇಲ್ಲಿ ನೋಡ್ಬೋದು ಕ್ವಾಲಿಫೈಯಿಂಗ್ ಟೆಸ್ಟ್ ಆಫ್ CBT 2 ಕ್ವಾಲಿಫೈಯಿಂಗ್ ಗ್ರೂಪ್ ವೈಸ್ ಟ್ರೇಡ್ ಸಬ್ಜೆಕ್ಟ್ ನೋಡ್ಬೋದು. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಕಾಂಬಿನೇಷನ್ ಆಫ್ ವೇರಿಯಸ್ ಟೀಮ್ಸ್. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಟ್ರೇಡ್ ಸಬ್ಜೆಕ್ಟ್ ನೋಡ್ಬೋದು. ಎಲೆಕ್ಟ್ರಿಷಿಯನ್, ಇನ್ಸ್ಟ್ರೂಮೆಂಟಲ್ ಮೆಕ್ಯಾನಿಕಲ್, ವೈರ್ಮ್ಯಾನು, ಆರ್ಮೇಚರು, ಕಾಯಿಲು, ವಿಂಡರು, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ ಇವೆಲ್ಲ ನೋಡಿರುತ್ತೆ ಸಿಲೆಬಸ್. ಇದು ನೋಡ್ಕೊಳ್ಳಿ, CBT 2 ಅಲ್ಲಿರುತ್ತೆ ಇದು. CBT ಹೌ ಟು ಅಪ್ಲೈ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಆಗಬೇಕು. ಯಾವುದೋ ಒಂದು RRB ಚೂಸ್ ಮಾಡಬೇಕಾಗತ್ತೆ. RRB ಯಾವಂತ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿದೆ ನೋಡಿ RRBಗಳು. ಅಹಮದಾಬಾದಲ್ಲಿ ಮಾಡ್ಬೇಕಂದ್ರೆ www.rrb.ahmedabad.go.in, ಮತ್ತು ಅಜ್ಮೀರ್, ಭೋಪಾಲು, ಭುವನೇಶ್ವರ ಎಲ್ಲ ಇದೆ ನೋಡಿ. ಬಿಹಾರ, ಕರ್ನಾಟಕನೂ ಇದೆ, ಇಲ್ಲಿ ತೋರಿಸ್ತೀನಿ ನಿಮಗೆ. ಕೋಲ್ಕತ್ತಾ, ಯಾವುದಾದ್ರೂ ಒಂದು RRBನೂ ಚೂಸ್ ಮಾಡಬೇಕಾಗತ್ತೆ. ಕರ್ನಾಟಕ ಕಾಣಿಸ್ತಾ ಇಲ್ಲ ನೋಡಿ, ಇಲ್ಲ ಅನಿಸುತ್ತೇನೋ ಮೇ ಬಿ. ಕೋಲ್ಕತ್ತಾ ಇದೆ, ಪಾಟ್ನಾ ಇದೆ, ಸಿಲಿಗುರಿ ಇದೆ, ಭುವನೇಶ್ವರ ಇದೆ, ಇಲ್ಲ ನೋಡಿ ಕರ್ನಾಟಕ ಇಲ್ಲ. ಬಟ್ ಆಲ್ ಓವರ್ ಇಂಡಿಯಾಗೆ ನೀವು ಬೇರೆ ಸ್ಟೇಟ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು, ಇಲ್ಲ ಅಂತ ಬಿಡೋಂಗಿಲ್ಲ. ಎಲ್ಲಿ ಜಾಸ್ತಿ ಪೋಸ್ಟ್ ಇದೆ ಅಲ್ಲಿ ಅಪ್ಲಿಕೇಶನ್ ಹಾಕಿ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಏನು ಕೊಟ್ಟಿದ್ದಲ್ಲಿ ಇದೇ ವೆಬ್ಸೈಟ್ಗೆ ಅಪ್ಲಿಕೇಶನ್ ಹಾಕಬೇಕು ಅಷ್ಟೇ. ಒಂದು RRB ಹಾಕಲಿಕ್ಕೆ ಅವಕಾಶ ಇರುತ್ತೆ. ಅದಕ್ಕಿಂತ ಹೆಚ್ಚಾದ RRB ಹಾಕಿದ್ರೆ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಇದೊಂದು ನೇಮಕಾತಿ ಸುಮ್ಮನೆ. ಮತ್ತೇನಾದ್ರು ಅಪ್ಡೇಟ್ಸ್ ಏನೋ ತಿಳಿಸ್ತೀನಿ. ಇದು ಯಾವ ಥರ ಅಪ್ಲಿಕೇಶನ್ ಆಗೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ಸಲ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ. ಥ್ಯಾಂಕ್ ಯು.